ಬಾಯ್. ನಾನು ಖುಷಿ ಕೈ ಹಿಡ್ದಿದ್ದೀನಿ, ಖುಷಿ ಎದ್ದು ಕೈ ಹಿಡ್ದಿದ್ದಾನೆ. ಖಾರದ ಪುಡಿ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿರೋ ಲೈಫ್ ಅಂತ ಅಂದಮೇಲೆ ನಾವೇ ಹೇಳೋದ್ರಲ್ಲ ಅದು ಅರ್ಥ ಇಲ್ಲ ಅಂತ ಅಂದ್ಬಿಟ್ಟು ಚಿನಿ ಬೇಜಾರಾಯ್ತಲ್ವಾ ಅಪ್ಪ ಹೋಯ್ತಿರೋದು? ಇಲ್ಲ ಹೇಳು. ಚಿಚ್ಚಿದಾಗ ಬೈತದ ಅಪ್ಪ, ಚಿಚ್ಚಿ ತರ ಬೈತದ ಅಪ್ಪ. ಆಯ್ತು ಬೇಡ ಹೋಗೋದನ್ನು, ನಮ್ಮನ್ನು ಕರ್ಕೋಗೋನು, ಕರ್ಕೋಗನ್ ಖುಷಿ. ನನ್ನ ಹಸ್ಬೆಂಡ್ ರಜನ ಮುಗಿಸಿ ಬ್ಯಾಂಗ್ಳೂರ್ಗೆ ಹೊರಡೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದರು. ಒಂಥರ ಹೇಗಾಗೋಗಿದೆ ಅಂದರೆ ಜನ್ಮಭೂಮಿ ಇದಾದರೂ ಕರ್ಮಭೂಮಿ ಬ್ಯಾಂಗ್ಳೂರು ಅಂತಾರಲ್ಲ ಹಾಗಾಗೋಗಿದೆ. ನಮ್ಗದೇನೋ ಗೊತ್ತಿಲ್ಲ, ಬ್ಯಾಂಗ್ಳೂರು ಋಣ ಮುಗೀತೇನೇ ಇಲ್ಲ. ಬಟ್ ನನಗೆ ಯಾವಾಗಲೂ ಅನಿಸುತ್ತೆ ಬ್ಯಾಂಗ್ಳೂರು ಬಿಟ್ಬಿಡೋಣ, ಊರಲ್ಲಿ ಸೆಟ್ಲಾಗೋಣ, ಇರೋಷ್ಟ್ರಲ್ಲಿ ನೆಮ್ಮದಿಯಾಗಿರೋಣ, ಸಾಕು ಜೀವನ ಅಂತ. ಬಟ್ ಅವ್ರಿಗೇನು ಅಂತ ಅಂದರೆ, ಈಗ ನಾವನ್ನೋ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ಅನ್ನಬಾರ್ದು. ನಮ್ಮ ಇರೋದೊಬ್ಬ ಮಗ, ಅವ್ನಿಗೇನಾದರೂ ಒಂದು ಮಾಡಬೇಕು ಅನ್ನೋದು ಆಸೆ ಅವರಿಗೆ. ಬಟ್ ಇರೋದೇ ಸಾಕು ಹೇಗೋ ಆಗುತ್ತೆ ಅನ್ನೋದು ನಾನು. ಬಟ್ ಕೇಳಲ್ಲ ಗೈಸ್, ಎಷ್ಟು ಹೇಳಿದ್ರು ನನ್ನ ಮಗಂಗೆ ಏನಾದ್ರು ಮಾಡಬೇಕು, ನನ್ನ ಮಗಂಗೆ ಏನಾದ್ರು ಮಾಡಬೇಕು, ಅದೊಂದೇ ಥಾಟಲ್ಲಿರೋದು. ಹುಷಾರು ಇಲ್ಲ ಅಂತ, ಬಿಕಾಸ್ ಅವ್ರ ಹೆಲ್ತ್ ಕೂಡ ಇವಾಗ ಕರೆಕ್ಟಾಗಿಲ್ಲ. ಸಾಕು ಬ್ಯಾಂಗ್ಳೂರು, ಇಲ್ಲಿಗೆ ಮುಗಿಸ್ಬಿಟ್ಟು ಮಲ್ಗೋದೇ ಇಲ್ಲ ಅಂದರೂ ಅವರು ನೈಟು 2 o'clock ಈ ಥರ ಆಗುತ್ತೆ. ನಿದ್ದೆ ಹಾಳಾದರೆ ಇನ್ನು ಬಾಡಿನಲ್ಲಿ ಸುಮ್ಮನೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲ 12 o'clock ಮಲ್ಕೋತೀನಿ ಹಂಗೆ ಹಿಂಗೆ ಅಂತ, ಹೆಂಗೆ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಬ್ಯಾಂಗ್ಳೂರ್ಗೆ ಹೋಗೋದು ಬೇಡ ಅಂದರೆ ಜಾನ್ವರಿ ಅಂತ ಹೇಳಿದ್ದಾರೆ. ಇವಾಗ ಜಾನ್ವರಿವರೆಗೆ ಹೋಗ್ತೀನಿ, ಆಮೇಲೆ ಲಾಸ್ಟ್ ಮಾಡ್ತೀನಿ ಅಂತ. ಬಟ್ ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಇಲ್ಲ ಅಂದರೂ ಈ ಜಾನ್ವರಿ ಇಲ್ಲಾಂದರೂ 2-3 ಹೊರಟೋದು. ನಾನು ಮಕ್ಕಳನ್ನ ಡೆಲಿವರಿ ಆದಮೇಲೆ ಏನು ಊರಿಗೆ ಬಂದೆ, ಆವಾಗಲೇ ನಾನು ಹೇಳಿದೆ ಸಾಕು ಈ ಸಲ ಎಂಡ್ ಮಾಡು ಅಂತ ಅಂದ್ಬಿಟ್ಟು. ಜಾನ್ವರಿ ಎಂಡ್ ಮಾಡ್ತೀನಿ ಅಂದರು ಆವಾಗ್ಲೂ. ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ತಿದೆ. ನೋಡೋಣ ಹಣೆ ಬರ ಏನಿದೆ ಅಂತ.
ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಅವರಪ್ಪ ಹೋದ ಮಾರನೇ ಬೆಳಿಗ್ಗೆಗೆ ಹುಷಾರು ತಪ್ಪಿದ್ರು. ಕೆಮ್ಮು, ಜ್ವರ, ಶೀತ ಎಲ್ಲ ಆಗಿದೆ ಗೈಸ್. ಅದು ಏನು ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಅಪ್ಪನ ನೆನ್ಪು ಮಾಡಿಕೊಂಡೇ ಹುಷಾರು ತಪ್ತಾರೋ ಏನೋ. ಯಾವಾಗಲೂ ಹಿಂಗೆ ಮಾಡ್ತಾರೆ. ಅವ್ರ ಅಪ್ಪ ಇದ್ದಾಗ ಚೆನ್ನಾಗಿರ್ತಾರೆ, ಅವ್ರ ಅಪ್ಪ ಹೋದ ತಕ್ಷಣ ಹುಷಾರು ತಪ್ತಾರೆ. ಫಸ್ಟ್ ಟೈಮ್ ನಾನಂತೂ ನನ್ನ ಮಕ್ಕಳನ್ನ ಇಬ್ಬರೂ ಕರ್ಕೊಂಡು ನಾನು ಒಬ್ಬಳೇ ಹೋಗ್ತಾ ಇರೋದು. ಬಿಕಾಸ್ ಟ್ವಿನ್ಸ್ ಆಗಿರೋದ್ರಿಂದ ನನ್ನ ಮಕ್ಕಳಿಗೆ ಇನ್ನೊಬ್ಬರು ಜೊತೇಲಿ ಕರ್ಕೊಂಡೇ ನಾನು ಇಬ್ಬರೂ ಆಚೆ ಹೋಗ್ತಾ ಇದ್ದಿದ್ದು. ಅವರು ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ಇಬ್ಬರೂ ಕರ್ಕೊಂಡು ನಾನು ಕೆ ಆರ್ ಪೇಟೆಗೆ ಹೋಗ್ತಾ ಇರೋದು. ಅಂದರೆ ಆಚೆ ಹೋಗ್ತಾ ಇರೋದೇ ಇದೇ ಫಸ್ಟ್. ಗೈಸ್, ನಾನು ಅವತ್ತು ಹಾಸ್ಪಿಟಲ್ಗೆ ಕರ್ಕೋಗಿ 2 ಡೇಸ್ ಆದಮೇಲೆ ಕುಶನಿಗೆ ಆ ಸಿರಪಿಂದ ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಜ್ವರ, ಕೆಮ್ಮು, ಶೀತ, ಪುನಃ ಜ್ವರ ಬಂತು. ಜ್ವರ ಸ್ಟಾಪ್ ಆಗಿ 2 ಡೇಸು ಪುನಃ ಸ್ಟಾರ್ಟ್ ಆಯಿತು. ಹಾಗಾಗಿ ಪುನಃ ಹಾಸ್ಪಿಟಲ್ಗೆ ಕರ್ಕೋದೆ 2 ಡೇಸ್ ಆದಮೇಲೆ.